In our last class, what we had discussed in our last class? What we had discussed in our last class? ಏನ್ ಡಿಸ್ಕಸ್ ಮಾಡ್ತೀರಿ ಲಾಸ್ಟ್ ಕ್ಲಾಸ್ ಅಲ್ಲಿ? What? Debt market? What we had discussed? Government security market. Okay, then. Debt market. Okay, then. Again, what we had discussed? Money market. Okay. Government security market, capital market, corporate debt market, equity market. Okay. So do you have any doubts in that equity market, debt market, government securities market, corporate debt market, and money market? Any doubts? Okay. Do you still, if you have any doubts, you can ask me. I will explain them once again. Cooperative debt market once again. Corporate debt market, huh? Yes. See, once again, I will explain the corporate debt market. Okay. See, do you understood? Government securities market ಅರ್ಥ ಆಗೈತ್ರಿ? Government securities market ಅಲ್ಲಿ ಏನಾಗತ್ರಿ? The state and central government itself will give finance to the companies in the form of some certificates by selling the some certificates or shares or any kinds of securities. Fixed income securities and ಇರ್ತಾವಲ್ಲ ಅವು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಸೆಲ್ ಮಾಡ್ತಿದ್ರು ಆಕ್ಷನ್ ಮೂಲಕ ಅಥವಾ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಟ್ರೇಡಿಂಗ್ ಮಾಡ್ತಿದ್ರ ಅದಕ್ಕೆ ಏನಂತ ಹೇಳ್ತಾರೆ ಗೌರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳ್ತಾರೆ. ಇಲ್ಲಿ ಕಾರ್ಪೊರೇಟ್ ಡೆಟ್ ಮಾರ್ಕೆಟ್ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಬಿಟ್ಟು ಉಳಿದ ಎಲ್ಲ ಪಬ್ಲಿಕ್ ಕಂಪನೀಸ್, ಪ್ರೈವೇಟ್ ಕಂಪನೀಸ್ ಆಗಿರ್ಬೋದು, ಪಬ್ಲಿಕ್ ಕಂಪನೀಸು, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು, ಓಕೆ, ಆಮೇಲೆ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ, ಈ ಎಲ್ಲ ಕಂಪ್ನೀಸು ಏನಾದ್ರೂ ಡೆಟ್ ಸೆಕ್ಯೂರಿಟೀಸ್ ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ನ ಸೆಲ್ ಮಾಡ್ತಿದ್ರು. ಲೈಕ್ ಡಿಬೆಂಚರ್ಸ್, ಬಾಂಡ್ಸ್, ಟ್ರೆಜರಿ ಬಿಲ್ಸ್. ಯೂಶಲಿ ಟ್ರೆಜರಿ ಬಿಲ್ಸ್ ಯಾವ ಸೆಲ್ ಮಾಡ್ತಾರ್ರಿ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಓಕೆ, ಸೊ ಅದೇ ರೀತಿ ಡಿಬೆಂಚರ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಓಕೆ, ನಿಮ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಈ ತರದ ಸೆಕ್ಯೂರಿಟೀಸ್ ನ ಕಂಪ್ನಿದವರು ಪಬ್ಲಿಕ್ಗೆ ಸೆಲ್ ಮಾಡ್ತಿದ್ರು by giving a fixed income or by giving a fixed interest. ಇಂಟ್ರೆಸ್ಟ್ ಏನು? ಈಗ ಸಪೋಸ್ ನಂದು ಒಂದು ಪಬ್ಲಿಕ್ ಕಂಪ್ನಿ, ಗೌರ್ಮೆಂಟ್ ಯಾವ್ದಾದ್ರು ಒಂದು ಪಬ್ಲಿಕ್ ಕಂಪ್ನಿ, ಈಗ ಫಾರ್ ಎಕ್ಸಾಂಪಲ್ HUL ಇಸ್ ಅ ಪಬ್ಲಿಕ್ ಕಂಪ್ನಿ, ರೈಟ್? HUL ಪಬ್ಲಿಕ್ ಕಂಪ್ನಿ ಅದಲ್ರಿ, ಏನ್ ಪ್ರೈವೇಟ್ ಕಂಪ್ನಿ ಅದರಿ? HUL ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಪ್ರೈವೇಟ್ ಮೇಡಮ್, ಪ್ರೈವೇಟ್. Private, right? It is a private. No ma'am, public ma'am. It is a public company. Yes ma'am. It is owned and controlled by the government, right? Hindustan Unilever Limited, HUL. So in case anta companies tam shares na
ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಆಗಿರ್ಬೋದು ಅಥವಾ ಡೈರೆಕ್ಟ್ ಪಬ್ಲಿಕ್ಗೆ ಇಶ್ಯೂ ಮಾಡ್ತಿದ್ರ ಅಥವಾ ಪಬ್ಲಿಕ್ ಜೊತೆ ಡೈರೆಕ್ಟ್ ಪಬ್ಲಿಕ್ ಜೊತೆ ಟ್ರೇಡಿಂಗ್ ಮಾಡ್ತಿದ್ರ ಅದಕ್ಕೆ ಏನಂತ ಕರೀತಾರೆ ಕಾರ್ಪೊರೇಟ್ ಡೆಟ್ ಮಾರ್ಕೆಟ್ ಅಂತ ಕರೀತಾರೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಇನ್ವಾಲ್ವ್ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್, ಎಲ್ಲ ಪಬ್ಲಿಕ್ ಕಂಪ್ನೀಸು, ಎಲ್ಲ ಫೈನಾನ್ಸ್ ಕಾರ್ಪೊರೇಷನ್ಸು, ಎಲ್ಲ ಬ್ಯಾಂಕಿಂಗ್, ಎಲ್ಲ ತರ ಬ್ಯಾಂಕ್ಸು ತಮ್ಮ ಶೇರ್ಸ್. ಈಗ ಎಸ್ ಬಿ ಐದವ್ರು ಮೊದಲು ಕಂಪೇರ್ ಮಾಡಿದ್ರೆ ಲಾಸ್ಟ್ 10 to 12 ಇಯರ್ಸ್ ಕಂಪೇರ್ ಮಾಡಿದ್ರೆ ಮೊದಲು ಎಸ್ ಬಿ ಐದವ್ರು ಅಷ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿಲ್ಲ. ಬಟ್ ರೀಸೆಂಟ್ ಆಗಿ ಅವರು ಜಾಯ್ನ್ ಆಗ್ಯಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅವರು ಪಬ್ಲಿಕ್ ಕಡೆಯಿಂದ ಫೈನಾನ್ಸ್ ತಗೊಳಕತ್ತಾರ. ಬಿಕಾಸ್ ದೇ ಹ್ಯಾಡ್ ಎಕ್ಸ್ಪಾಂಡೆಡ್ ದೇರ್ ಬಿಸ್ನೆಸ್, ದೇ ಹ್ಯಾಡ್ ಇಂಪ್ರೂವ್ಡ್ ದೇರ್ ಬಿಸ್ನೆಸ್. ಓಕೆ, ಬ್ಯಾಂಕಿಂಗ್ ಬಿಸ್ನೆಸ್ ನ ಇನ್ನೂ ಜಾಸ್ತಿ ಎಕ್ಸ್ಪಾಂಡ್ ಮಾಡಕ್ಕೆ, ಇನ್ನೂ ಜಾಸ್ತಿ ಫೆಸಿಲಿಟೀಸ್ ಕೊಡಕ್ಕೆ ದೇ ಹ್ಯಾಡ್ ಆಲ್ಸೋ ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಇನ್ ದ ಡೆಟ್ ಮಾರ್ಕೆಟ್. ಬ್ಯಾಂಕಿಂಗ್ ಸೆಕ್ಟರ್ದವರು, ನಿಮ್ಮ ಪಬ್ಲಿಕ್ ಕಂಪ್ನೀಸು, ಪ್ರೈವೇಟ್ ಕಂಪ್ನೀಸು, ಫೈನಾನ್ಷಿಯಲ್ ಕಾರ್ಪೊರೇಷನ್ಸು, ಇವರೆಲ್ಲರೂ ಯಾವ್ದಾದ್ರು ಸರ್ಟಿಫಿಕೇಟ್ಸು ಅಥವಾ ಸೆಕ್ಯೂರಿಟೀಸ್ ನ ಪಬ್ಲಿಕ್ ಇಶ್ಯೂ ಮಾಡ್ತಿದ್ರ ಅಂತ ಮಾರ್ಕೆಟ್ ಏನಂತ ಕರೀತಾರೆ ಕಾರ್ಪೊರೇಟ್ ಡೆಟ್ ಮಾರ್ಕೆಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಕಾರ್ಪೊರೇಟ್ ಡೆಟ್ ಮಾರ್ಕೆಟ್ ಅರ್ಥ ಆಯ್ತ್ರಿ? ಕಾರ್ಪೊರೇಟ್ ಡೆಟ್ ಮಾರ್ಕೆಟ್ ಇವಾಗಾದ್ರೂ ಯಾರಾದ್ರೂ ಡೌಟ್ಸ್ ಕೇಳಿದ್ರಲ್ಲ? Is my voice is clear to everyone? Can you hear me? Yes, ma'am. Now understood corporate debt market? See. Yes, ma'am. Then any doubts? And Shashi Kumar had asked out regarding the treasury bills. See, treasury bills is also like a security. ಅದು ಒಂಥರ ಟ್ರೆಸರಿ ಬಿಲ್ ಅಂದ್ರೆ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗುವಂತ ಒಂದು ಸೆಕ್ಯೂರಿಟಿ. ಪಬ್ಲಿಕ್ಗೆ ಡೈರೆಕ್ಟ್ ಆಗಿ ಸ್ಟೇಟ್ ಗೌರ್ಮೆಂಟ್ ಅವರು ಇಶ್ಯೂ ಮಾಡ್ತಾರೆ. ಎಷ್ಟು ಡೇಸ್ಗೆ ಅಂದ್ರೆ ಇದು ಒಂಥರ ಶಾರ್ಟ್ ಟರ್ಮ್ ಡೆಪ್ಟ್ ಇಂದಾಗೆ, ಶಾರ್ಟ್ ಟರ್ಮ್ ಲೋನ್ಸ್, ಶಾರ್ಟ್ ಟರ್ಮ್ ಫೈನಾನ್ಸ್ ಅಂತ. ಮಿನಿಮಮ್ 14 days ಇಂದ 364 days ತನ ಅಷ್ಟೇ ನಿಮ್ಗೆ ಇದ್ರ ಫೈನಾನ್ಸ್ ಸಿಗುತ್ತೆ. ಅಂದ್ರ ಇಲ್ಲಿ ಟ್ರೆಸರಿ ಬಿಲ್ ಅಂದ್ರೆ ಏನು, ನಾವು ಗೌರ್ಮೆಂಟ್ ಕಡೆಯಿಂದ ಇವಾಗ ನಮ್ಗೆ ಎಷ್ಟು ಏನ್ ಬೇಕು, ಎಷ್ಟು ಒಂದು ಕಮ್ಮಿ ಅಮೌಂಟ್ ಬೇಕು. ಕಮ್ಮಿ ಅಂದ್ರೆ ಕಡಿಮೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಜಸ್ಟ್ ಯಾವ್ದೋ ಒಂದು ಲಯಬಿಲಿಟಿ ಪೇ ಮಾಡೋದಕ್ಕೋ ಅಥವಾ ಯಾವ್ದೋ ಯಾರ ಕಡೆ ಒಂದು ಮನಿ ಲೆಂಡರ್ ಕಡೆ ಇಂಟ್ರೆಸ್ಟ್ ಪೇ ಮಾಡೋದಕ್ಕಾಗಿರ್ಬೋದು. ಓಕೆ, 1 lakh or ಅಪ್ ಟು 5 lakh rupees ವರ್ಗು ನಮ್ಗೆ ಅಮೌಂಟ್ ಬೇಕಾಯ್ತು ಅಂತ ಅನ್ಕೋ. ಓಕೆ, ನಿಮ್ದು ದೊಡ್ಡ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅದ, ಈ ಜಸ್ಟ್ 5 lakhs ಯಾರು ಯಾವ ರೀತಿ ಅರೇಂಜ್ ಮಾಡೋದು? ಸೊ ಇಲ್ಲಿ ಏನ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನ್ ಮಾಡ್ತಾರೆ, ಈ ಟ್ರೆಸರಿ ಬಿಲ್ಸ್ ಅನ್ನೋದನ್ನ ಪರ್ಚೇಸ್ ಮಾಡ್ತಾರೆ. ಜಸ್ಟ್ ಫಾರ್ 14 days ಆರ್ 364 days ಅಷ್ಟೇ ಇರುತ್ತದೆ ಟ್ರೆಸರಿ ಬಿಲ್ ವ್ಯಾಲಿಡಿಟಿ. ಅಂದ್ರೆ ವಿತಿನ್ 14 daysನಾಗ ನೀವು ಟ್ರೆಸರಿ ಬಿಲ್ಸ್ ಮೇಲೆ ನೀವು ಏನಾದ್ರು ಲೋನ್ಸ್ ತಗೊಂಡಿದ್ರ, ಟ್ರೆಸರಿ ಬಿಲ್ಸ್ ಮುಖಾಂತರ ನೀವು ಏನಾದ್ರು ಲೋನ್ಸ್ ಅಂತ ತಗೊಂಡಿದ್ರ ವಿತಿನ್ 14 daysನಾಗ ಆ ಲೋನ್ ರೀಪೇಮೆಂಟ್ ಮಾಡ್ಬೇಕು. ಇನ್ ದ ಸೇಮ್ ವೇ 364 days, 365 ಅಂತಂದ್ರೆ 1 year ಅಂತ ಕಂಪ್ಲೀಟ್ ಆಗುತ್ತೆ. 1 year ಅಂತಂದ್ರೆ ಅದು ಮತ್ತೆ ಮೀಡಿಯಂ ಟರ್ಮ್ ಲೋನ್ ಆಗುತ್ತೆ ಅಥವಾ ಲಾಂಗ್ ಟರ್ಮ್ ಲೋನ್ ಕನ್ವರ್ಟ್ ಆಗುತ್ತೆ. ಶಾರ್ಟ್ ಟರ್ಮ್ ಅಂದ್ರೆ ವಿತಿನ್ 1 year. ಓಕೆ, yes, it is a short term loan, it is a short term debt. Treasury bill is a short term debt. Money, it is a money market instrument. Money market and the short term debts ಅಷ್ಟೇ. ಸೊ ವಿತಿನ್ ಒಂದು 14 daysಗಾದ್ರೂ ಇದು ಅಲೋ ಆಗುತ್ತಾ, ಇಲ್ಲ 364 daysಗಾದ್ರೂ ಕೊಡ್ತಾರೆ. ಇನ್ ಕೇಸ್ ಇದು ಮನಿ ತಗೋದಾಯ್ತು, ಇನ್ ಕೇಸ್ ನೀವು ಬೇರೆ ಯಾರಿಗಾದ್ರು ಟ್ರಾನ್ಸ್ಫರ್ ಮಾಡ್ತಿದ್ರ ನೀವು 14 days ವಿತಿನ್ 14 days ಅಲ್ಲಿ ನೀವು ಅದನ್ನ ಟ್ರಾನ್ಸಾಕ್ಟ್ ಮಾಡ್ಬೇಕು. ಅಂದ್ರೆ ನೀವು ಈಗ June 1st ತಗೊಂಡಿದ್ರ June 14th ಒಳಗಡೆನೆ ಅದನ್ನ ನೀವು ಟ್ರೇಡ್ ಮಾಡ್ಬೇಕು. ಬೇರೆಯವ್ರಿಗೆ ನೀವು ಸೆಲ್ ಮಾಡಿದ್ರು ಬೇರೆಯವ್ರಿಗೆ ಸೆಲ್ ಮಾಡ್ತೀರಾ, ಬೇರೆಯವ್ರಿಗೆ ಸೆಲ್ ಮಾಡ್ಬೋದು. ಅದ್ರ ಅದು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿರೋ ಟ್ರಾನ್ಸ್ಫರ್ ಮಾಡಿ ಆಫ್ಟರ್ 14 days ಅಷ್ಟೇ ಅಂತ ಇರ್ತದೆ. 14 days ಆರ್ 364 days. ಆಫ್ಟರ್ ನೀವು 364 days ಟ್ರೆಸರಿ ಬಿಲ್ ತಗೊಂಡಿದ್ರೆ 364 days ಆದ್ಮೇಲೆ ನಿಮ್ ಪ್ರಿನ್ಸಿಪಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ. 364 days ಮೇಲೆ 1 ಡೇನೂ ಅದು ಆಗಲ್ಲ, ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ತಂತಾನೆ ಅದೇನಾಗುತ್ತೆ, ಟ್ರಾನ್ಸಾಕ್ಷನ್ ಕ್ಲೋಸ್ ಆಗುತ್ತೆ. ಅಂಡರ್ಸ್ಟುಡ್? ಟ್ರೆಸರಿ ಬಿಲ್ಸ್, ಟ್ರೆಸರಿ ಬಿಲ್ಸ್ ಅರ್ಥ ಆಯ್ತ್ರಿ? Yes. Then the next market is derivatives market. See here, derivatives markets are the future traded markets. Okay, and we can also say that these are the derivatives are the commodity markets. Commodity markets means
ಯೂಶುವಲಿ ನೀವೇನ ಇದು ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಡೆಟ್ ಮಾರ್ಕೆಟ್ ಆಗಿರ್ಬೋದು, ಮನಿ ಮಾರ್ಕೆಟ್ ಆಗಿರ್ಬೋದು, ನಿಮ್ದು ಇಕ್ವಿಟಿ ಮಾರ್ಕೆಟ್, ಡೆಟ್ ಮಾರ್ಕೆಟ್ ಅಲ್ಲಿ ಯಾವ್ದ್ರ ಮೇಲೆ ಟ್ರೇಡ್ ಮಾಡ್ತಿದ್ರಿ? ರಿಗಾರ್ಡಿಂಗ್ ದಿ ಮನಿ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಶೇರ್ಸ್, ಡಿಬೆಂಚರ್ಸ್, ಟ್ರೆಸರಿ ಬಿಲ್ಸ್, ಈ ರೀತಿ ಇತ್ತು. ಇಲ್ಲಿ ಡಿರೈವೇಟಿವ್ಸ್ ಅಂದ್ರೆ ನಿಮ್ದು ಕಮಾಡಿಟೀಸ್ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಂತ ಬರ್ತಾವ. ಅಂದ್ರೆ ನಿಮ್ದು ಯಾವ ತರದ ಇನ್ಸ್ಟ್ರೂಮೆಂಟ್, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ಸ್ ಆಗಿರ್ಬೋದು, ಓಕೆ, ಈ ತರದ ಕಮಾಡಿಟೀಸ್ ಮೇಲೆ ಟ್ರೇಡ್ ಮಾಡೋದು. ದಟ್ ಟು ಫಾರ್ ಅ ಫ್ಯೂಚರ್ ಬೆನಿಫಿಟ್. ಅಥವಾ ವೆಹಿಕಲ್ಸ್ ಮೇಲೆ ಆಗಿರ್ಬೋದು, ಈ ರೀತಿ ಕಾಂಟ್ರಾಕ್ಟ್ ಮಾಡ್ಕೊಂಡು ಇಫ್ ದಟ್ ಟು ಫಾರ್ ಫ್ಯೂಚರ್ ಅಂದ್ರೆ ಡಿರೈವೇಟಿವ್ಸ್ ಮಾರ್ಕೆಟ್ ಆರ್ ದಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಹೂಸ್ ವ್ಯಾಲ್ಯೂಸ್ ಆರ್ ಡಿರೈವ್ಡ್ ಫ್ರಮ್ ಅನದರ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ನೀವು ಇಲ್ಲಿ ಏನು ಎಕ್ಸ್ಚೇಂಜ್ ಮಾಡ್ತೀರಿ? ನಿಮ್ದು ಕಮಾಡಿಟಿ ಎಕ್ಸ್ಚೇಂಜ್ ಮಾಡ್ಕೋತೀರಿ, ಥಿಂಗ್ಸ್ನ ಎಕ್ಸ್ಚೇಂಜ್ ಮಾಡ್ಕೋತೀರಿ. ಈಗ ಯಾವ ಬೇಸಿಸ್ ಮೇಲೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ನಿಮ್ದು ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಅಂತ ಇರ್ತಾವಲ್ಲ, ಈಗ ನಿಮ್ದು ಹೌಸ್ ಆಗಿರ್ಬೋದು, ನಿಮ್ದು ಆಫೀಸ್ ಬಿಲ್ಡಿಂಗ್ಸ್ ಅಂತ ಹೇಳ್ಬೋದು, ಓಕೆ, ನಿಮ್ದು ವೆಹಿಕಲ್ಸ್ ಅಂತ ಹೇಳ್ಬೋದು, ಗೋಲ್ಡ್, ಸಿಲ್ವರ್, ಈ ರೀತಿ ಏನಾದ್ರು ಆಮೇಲೆ ಪ್ರೀಶಿಯಸ್ ಥಿಂಗ್ಸ್ ಇರ್ತಾವಲ್ಲ, ಪ್ರೀಶಿಯಸ್ ಆಬ್ಜೆಕ್ಟ್ಸ್, ಡೈಮಂಡ್ಸ್ ಆಗಿರ್ಬೋದು, ಪ್ಲಾಟಿನಮ್ಸ್ ಆಗಿರ್ಬೋದು, ಇಂಥ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಅಥವಾ ಇಂಥ ಮಟೀರಿಯಲ್ಸ್ ಮೇಲೆ ನೀವೇನಾದ್ರೂ ಟ್ರೇಡ್ ಮಾಡ್ತಿದ್ರೆ ಆ ಮಾರ್ಕೆಟ್ಗೆ ಏನಂತ ಕರೀತಾರೆ? ಡಿರೈವೇಟಿವ್ಸ್ ಮಾರ್ಕೆಟ್ ಅಂತ ಕರೀತಾರೆ. ಬಿಕಾಸ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ವ್ಯಾಲ್ಯೂಸ್ ಆರ್ derived from another value or another things or another commodities value, or these prices are one predetermined or it will be determined in the future. ಒಂದು ಇನ್ ಅಡ್ವಾನ್ಸ್ ಪ್ರೈಸ್ ಫಿಕ್ಸ್ ಇರುತ್ತೆ, ಒಂದು ಇಲ್ಲ ಇನ್ ಫ್ಯೂಚರ್ ಎಲ್ಲರೂ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಆ ತರದ ಮಟೀರಿಯಲ್ಸ್ ಮೇಲೆ, ಆ ತರದ ಥಿಂಗ್ಸ್ ಮೇಲೆ. ಅಂತ ಮಾರ್ಕೆಟ್ಗೆ ಏನಂತ ಕರೀತಾರೆ? ಡಿರೈವೇಟಿವ್ಸ್ ಮಾರ್ಕೆಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಡಿರೈವೇಟಿವ್ಸ್ ಮಾರ್ಕೆಟ್? Or shall I explain once again? Everyone understood? See, usually ನಿಮ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಿರ್ತಲ್ರಿ, there will be a 4 kinds of markets will be there. One is BSE and NSE. BSE market, that is Bombay Stock Exchange, National Stock Exchange. Then futures and options market ಅಂತ ಬರುತ್ತೆ. ಅದಾದ್ಮೇಲೆ ಕಮೋಡಿಟೀಸ್ ಮಾರ್ಕೆಟ್. ಕಮೋಡಿಟಿ ಅಂಡ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬೋತ್ ಆರ್ ಸೇಮ್. ಇಲ್ಲಿ ನಿಮ್ದು ಡಿರೈವೇಟಿವ್ಸ್ ಮಾರ್ಕೆಟ್ ಅಂದ್ರೆ ಏನಿಲ್ಲಿ ನಿಮ್ದು ಏನಾದ್ರೂ ನಿಮ್ದು ಆಬ್ಜೆಕ್ಟ್ಸ್ ಮೇಲೆ, ಥಿಂಗ್ಸ್ ಮೇಲೆ, ಮಟೀರಿಯಲ್ಸ್ ಮೇಲೆ ನೀವು ಟ್ರೇಡಿಂಗ್ ಮಾಡ್ತಿದ್ರ, ಯಾವ ತರ ಅಂದ್ರೆ ಆ ಮಟೀರಿಯಲ್ಸ್ ವ್ಯಾಲ್ಯೂ ಪ್ರೈಸ್ ಏನದಲ್ಲ ಒಂದು ಪ್ರೀ ಡಿಟರ್ಮೈಂಡ್ ಆದ್ರೂ ಇರುತ್ತೆ, ಒಂದು ಇಲ್ಲ ದ ವ್ಯಾಲ್ಯೂ ವಿಲ್ ಬಿ ಡಿರೈವ್ಡ್ ಇನ್ ದ ಫ್ಯೂಚರ್. ಅಂದ್ರೆ ಅದ್ರದ್ದು ವ್ಯಾಲ್ಯೂ ಯಾವಾಗ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ, ಯಾವಾಗ ನೀವು ಅದ್ರ ಪ್ರಾಫಿಟ್ ತಗೋತೀರ ಇನ್ ಫ್ಯೂಚರ್ ಟರ್ಮ್ಸ್ ಅಲ್ಲಿ, ಮೇ ಬಿ ಆಫ್ಟರ್ 1 month, 2 months, 3 months. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದ APMC ಕೊಟ್ರಿ, APMC ಒಳಗೆ ಏನ್ ಟ್ರೇಡ್ ಮಾಡ್ತಾರಿ? ಕಾಯಿಪಲ್ಯ ಮೇಡಮ್. ಕಾಯಿಪಲ್ಯ, ಫಸ್ಟ್ ಕಾಯಿಪಲ್ಯ. ಮತ್ತೆ ಇವಾಗ ನೀವ್ ಹೇಳಿದ್ರಿ ಇವಾಗ ಕಾಯಿಪಲ್ಯ ಮಾಡ್ತಾರ ಅಂತ ಹೇಳಿದ್ರಿ, ಓಕೆ, ಫುಡ್ ಗ್ರೇನ್ಸ್ ಎಲ್ಲ ಮಾಡ್ತಾರ. ಈಗ ಅವ್ರ ಫಾರ್ ಎಕ್ಸಾಂಪಲ್ ಒಬ್ಬ ಫಾರ್ಮರ್ ಅದಾರ ಅಂತ ಅನ್ಕೊಂಡು, ನೀವೇ ಫಾರ್ ಎಕ್ಸಾಂಪಲ್ ನೀವೇ ಒಬ್ರು ಫಾರ್ಮರ್ ಇದ್ದೀರಿ. ನೀವೀಗ ವೀಟು ಅಥವಾ ಜೋವರು ಅಥವಾ ರೈಸ್ ಬೆಳಿಬೇಕಾದ್ರೆ ನೀವೇನಾದ್ರೂ ಇದು ಪ್ರೈಸ್ ಇಷ್ಟ ಆಗ್ತದಂತ ಡಿಟರ್ಮೈನ್ ಮಾಡಿರ್ತೀರಿ, ಫಿಕ್ಸ್ ಇಟ್ಕೊಂಡಿರ್ತೀರಿ ಈ ಪ್ರೈಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಏನಂತಪ್ಪ, ನಿಮ್ದೊಂದು 2 ಎಕರೆ ಹೊಲ ಅದ, ಓಕೆ, ಈ 2 ಎಕರೆ ಹೊಲದಾಗ ನೀವೇನ್ ಮಾಡಿರಿ, ಗೋಧಿ ಬೆಳೆ ಹಾಕ್ತೀರಿ. ಈಗ ನಿಮ್ದು ಆ 2 ಎಕರೆ ಹೊಲದಾಗೆ ನಿಮ್ದು ಏನಾಗೈತೆ, ನಿಮ್ದು ಕಲ್ಟಿವೇಶನ್ ಆಗಿರ್ಬೋದು, ನಿಮ್ ಮೆಥಡ್ ಆಗಿರ್ಬೋದು ಎಲ್ಲ ಚಲೋ ಇದ್ದು, ನಿಮ್ಗೆ ಒಂದು 10 ರಿಂದ 15 ಚೀಲ ಏನಾಗಿದೆ ಗೋಧಿ ಬಂದ, ಮೀನ್ಸ್ ಅರೌಂಡ್ ಒಂದು ಎಷ್ಟು ಅಂತ ಹೇಳ್ತೀರಿ, 1 ಚೀಲದಲ್ಲಿ ಅಟ್ಲೀಸ್ಟ್ 1 ಕ್ವಿಂಟಲ್ ಅದು ಇದೇ ಇರುತ್ತಾ.
ಹೌದೇನ್ರಿ? 1 ಕ್ವಿಂಟಲ್ ಅಂದ್ರೆ ಎಷ್ಟು ಕೆಜಿ ಆಗುತ್ತಾ? 100 kgs. ಸೊ ನಿಮ್ದು ಏನದ 1500 kgs ಏನದ ನಿಮ್ದು ವೀಟ್ ನೀವು ಬೆಳೆದಿರಿ ಅಂತ ಅನ್ಕೊರಿ, ಗೋಧಿ ಬೆಳೆದಿರಿ. ಸೊ ನೀವು ಇದು ಗೋಧಿ ಬೆಳಿ ಮುಂದಾಗ ಅಥವಾ ಬೆಳಿಬೇಕಾದ್ರೆ ನಿಮ್ಗೆ ಏನಾದ್ರು ಓಕೆ ಇದು ನಂದೆಲ್ಲ ಬೆಳೆದು ನನ್ನ ಕೈ ಬಂದ್ಮೇಲೆ ಇದು ರೈಟ್ ಇಷ್ಟೇ ಇರುತ್ತೆ ಅಂತ ನಿಮ್ಗೆ ಏನಾದ್ರು ಇಮ್ಯಾಜಿನೇಷನ್ ಇರುತ್ತ್ರಿ? ಆ ತರ ಏನಾದ್ರು ನಿಮ್ಗ ಪ್ಲಾನ್ ಐಡಿಯಾ ಇರುತ್ತಾ? No, madam. ನೋ, ರೈಟ್? ಅದು ನಿಮ್ದು ಬೆಳೆದಂತದ್ದು ಮಟೀರಿಯಲ್ಸ್, ನಿಮ್ ಬೆಳೆದಂತ ನಿಮ್ ಫುಡ್ ಗ್ರೇನ್ಸ್ ಏನಿರ್ತಲ್ಲ ಅದ್ರದ್ದು ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ನಿಮ್ಗ? ವೆನ್ ಯು ವಿಲ್ ಎಂಟರ್ ಇನ್ ದ ಮಾರ್ಕೆಟ್. ನೀವ್ ಯಾವಾಗ ಬೇರೆಯವ್ರಿಗೆ ಸೆಲ್ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಬೇರೆಯವ್ರಿಗೆ ಸೆಲ್ ಮಾಡಕ್ ಅಥವಾ ಈ ತರ APMC ಗೆ ಸೆಲ್ ಮಾಡಕಂತ ಹೋಗಿರ್ತಿಲ್ಲ, ಅವಾಗ ನಿಮ್ದು 1 kg ವೀಟ್ಗೆ ಅಥವಾ 100 kg ವೀಟ್ಗೆ ಇಷ್ಟು ಪ್ರೈಸ್ ಅದ ಅಂತ ನಿಮ್ಗೆ ಗೊತ್ತಾಗುತ್ತೆ. ರೈಟ್? ರೈಟ್ ಆರ್ ರಾಂಗ್? ಸೊ ಇದ್ರ ಮೀನಿಂಗ್ ಏನಾಯ್ತು, ನೀವು ಬೆಳೆದಂತ ಬೆಳೆದು ವ್ಯಾಲ್ಯೂ ಯಾವಾಗ ಫಿಕ್ಸ್ ಆಯ್ತು? ಆಫ್ಟರ್ ಸಮ್ ಪೀರಿಯಡ್. ಇಟ್ ಹ್ಯಾಸ್ ಟೇಕನ್ ಸಮ್ ಪೀರಿಯಡ್ ಟು ಫಿಕ್ಸ್ ದಟ್ ಪ್ರೈಸ್. ಅಂದ್ರ ಯುವರ್ ಫುಡ್ ಗ್ರೇನ್ಸ್ ವ್ಯಾಲ್ಯೂ ಈಸ್ ಡಿಟರ್ಮೈನ್ಡ್ ಆರ್ ಡಿರೈವ್ಡ್ ಇನ್ ದ ಫ್ಯೂಚರ್ ಟರ್ಮ್ಸ್ ಆರ್ ಇನ್ ಅ ಫ್ಯೂಚರ್ ಟೈಮ್. So that kind of contracts are called as, or that kind of market are called as derivatives market. Now understood derivatives market? आता है derivatives market. Okay, then so in that derivatives market there are two kinds are there. The first one is options market, second one is futures market. So here option market means here the buyer will purchase the products at agreed price in a future time. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ಸ್ ಮಾರ್ಕೆಟ್ ಅಂದ್ರೆ ಏನು, ಇವಾಗ ನೀವು ಹೇಳಿದ್ನಲ್ಲ, ಏನ್ ಹೇಳಿದೆ ನಿಮ್ಗೆ ಇವಾಗ ಒಂದು ಎಕ್ಸಾಂಪಲ್ ಹೇಳಿದೆ. ಯಾವ ಎಕ್ಸಾಂಪಲ್? ವೀಟ್ ಎಕ್ಸಾಂಪಲ್ ತಗೊಂಡಿದೆ ನಿಮ್ಗೆ, ಹೌದಾ? ಸೊ ಇವಾಗ ನೀವು ಯೂಶಲಿ ಒಂದು ಯಾವುದೋ ಒಂದು ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಅಥವಾ ಯಾರೋ ಒಬ್ಬರ ಏಜೆಂಟ್ಗಂತ ಕನ್ಸರ್ನ್ ಮಾಡಿರ್ತೀರಿ. ನಿಮ್ದು ವೀಟ್, ನಿಮ್ದು ಗೋಧಿ ಬೇರೆ ಕಡೆ ಸೆಲ್ ಮಾಡೋದಕ್ಕೆ ಒಬ್ಬ ಏಜೆಂಟ್ ನ ಫಿಕ್ಸ್ ಮಾಡ್ಕೊಂಡಿರ್ತೀರಿ. ಪ್ರತಿ ಸತ ಅದೇ ಏಜೆಂಟ್ ಕಡೆಯಿಂದ ನೀವು ನಿಮ್ ಗೋಧಿ ಸೆಲ್ ಮಾಡತ್ತೀರಿ ಅಂತ ಅನ್ಕೊಳ್ಳಿ. ಸಪೋಸ್ ನಾನೇ ಒಬ್ಬ ಏಜೆಂಟ್, ನಿಮ್ಗೆ ನಾ ಒಬ್ಬ ಏಜೆಂಟ್ ಅಂತ ಅನ್ಕೊಳ್ಳಿ. ನಿಮ್ ಪರವಾಗಿ ನಾನು ಗೋಧಿ ಏನ್ ಮಾಡ್ತೀನಿ, APMC ದಲ್ಲಿ ಅಥವಾ ಬೇರೆ ಯಾರಿಗಾದ್ರೂ ಸೆಲ್ ಮಾಡ್ಕೋತ ಹೋಗ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ನಾನಿಲ್ಲಿ ಬಯರ್, ನೀವು ಸೆಲ್ಲರ್ ಇದೆ. ನೀವು ಬೆಳೆದಂತ ಬೆಳೆನ ನಾನು ಸೆಲ್ ಮಾಡ್ಬೇಕು, ಹೌದಾ? ಸೊ ನಾನು ಏನ್ ಮಾಡ್ತೀನಿ, ಐ ವಿಲ್ ಪರ್ಚೇಸ್ ಯುವರ್ ಪ್ರಾಡಕ್ಟ್ಸ್ ಆಟ್ ಅಗ್ರೀಡ್ ಪ್ರೈಸ್ ಇನ್ ಫ್ಯೂಚರ್ ಟೈಮ್. ಅಂದ್ರ ಅಟ್ಲೀಸ್ಟ್ ನಿಮ್ದು ಕಲ್ಟಿವೇಶನ್, ನಿಮ್ ಗೋಧಿ ಹಾಕಿ ಕಲ್ಟಿವೇಶನ್ ಮಾಡಿ ಅದನ್ನೆಲ್ಲ ನಿಮ್ದು ಗೋಧಿ ಕೈ ಬರ್ಲಿಕ್ಕೆ ಒಂದು ಅರೌಂಡ್ ಒಂದು ಫಾರ್ ಎಕ್ಸಾಂಪಲ್ ಒಂದು 6 months ಹೋಗ್ತದ್ರಿ. 6 months ಟೈಮ್ ಆದ್ರೂ ಬೇಕಲ್ರಿ, ಬೇಡ 3 months ಹಿಡೀರಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇನ್ ದ ಮಂತ್ ಆಫ್ ಜನವರಿದಲ್ಲೇ ನಾನು ಆರ್ಡರ್ಸ್ ಕೊಡ್ತೀನಿ ನಿಮಗೆ. ನಿಮ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೋತೀನಿ ಏನಂತ. ಸೊ ಆಫ್ಟರ್ 3 months, 3 ತಿಂಗಳು ಆದ್ಮೇಲೆ ನಾನು ನಿಮ್ ಕಡೆ ಇಷ್ಟು ಕ್ವಿಂಟಾಲ್ ಅಥವಾ ಇಷ್ಟು kg ಗೋಧಿನ ಈ ಪ್ರೈಸ್ಗೆ ಪರ್ಚೇಸ್ ಮಾಡ್ತೀನಿ. ಏನಂತ ಹೇಳ್ಬೋದು ನಾನು, ಇವಾಗ 100 kg ಅಂದ್ರೆ ಒಂದು ಕ್ವಿಂಟಲ್ ಆಯ್ತು. ಸೊ ಈ 1 ಕ್ವಿಂಟಲ್ಗೆ ಅರೌಂಡ್ ನಾನು ಒಂದು ಕ್ವಿಂಟಲ್ಗೆ 2000 rupees ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತ ನಾನು ಏನ್ ಮಾಡ್ತೀನಿ, ನಿಮ್ ಜೊತೆ ಅಗ್ರಿಮೆಂಟ್ ಮಾಡ್ಕೋತೀನಿ. ಇದೇನ್ ಮಾಡ್ತೀನಿ, ಇನ್ ಅಡ್ವಾನ್ಸ್ ನಾನು ಪ್ರೈಸ್ ಫಿಕ್ಸ್ ಮಾಡ್ಕೊಂಡೆ. ಯಾವಾಗ ಇದನ್ನ ಪೇಮೆಂಟ್ ಮಾಡ್ತೀನಿ, ಯಾವಾಗ ಇದನ್ನ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಆಫ್ಟರ್ 3 months. ಅಂದ್ರೆ ಜನವರಿ 1st ಮಾಡ್ಕೊಂಡ್ರೆ ಜನವರಿ 1st, ಫೆಬ್ರವರಿ 1st 1 month ಆಯ್ತು. ಆಫ್ಟರ್ 3 months ಹೇಳಿದೆ. ಮಾರ್ಚ್ 1st 2 months ಆಯ್ತು. ಏಪ್ರಿಲ್ 1st 3 months ಆಯ್ತಲ್ಲ. ಸೊ ಏಪ್ರಿಲ್, ಇನ್ ದ ಮಂತ್ ಆಫ್ ಏಪ್ರಿಲ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಐ ವಿಲ್ ಪರ್ಚೇಸ್ ಯುವರ್ ವೀಟ್ ಅಟ್ ಅಗ್ರೀಡ್ ಪ್ರೈಸ್. ಅಂದ್ರೆ 100 ಕ್ವಿಂಟಲ್ ಆರ್ 100 kgಗೆ ಎಷ್ಟು ಪರ್ಚೇಸ್, ಎಷ್ಟು ರೂಪೀಸ್ ಕೊಡ್ತೀನಿ ಅಂತ ಹೇಳಿದೆ ನಾನು, 2000. ಸೊ ನಿಮ್ಮಲ್ಲಿ ಎಷ್ಟು ಕ್ವಿಂಟಲ್ ಆಗ್ಯಾರಿ, 15 quintals ವೀಟ್ ಅದ. ಓಕೆ, ಸೊ ಈ 15 ಕ್ವಿಂಟಲ್ಗೆ ವೀಟ್ಸ್ಗೆ ಅಂದ್ರೆ 1 ಕ್ವಿಂಟಲ್ 100 kgಗೆ 2000 ಆದ್ರೆ 1500 kgಗೆ ಎಷ್ಟಾಗುತ್ತೆ? $100 kgಗೆ ನಾನು 2000 rupees ಪೇ ಮಾಡಕ್ ರೆಡಿ ಇದ್ದೀನಿ. ಓಕೆ, ನಾನು ಎಷ್ಟು ಪರ್ಚೇಸ್ ಮಾಡತ್ತೀನಿ ನಿಮ್ ಕಡೆ, 1500 kgs ಪರ್ಚೇಸ್ ಮಾಡತ್ತೀನಿ. ಸೊ ಎಷ್ಟಾಗುತ್ತೆ ಅಮೌಂಟ್,
ಅರೌಂಡ್ ಒಂದು 30,000 ಆಗ್ತದ್ರಿ. $30,000 ಆಗ್ತದ. 30,000 3 lakh. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಜನವರಿ ಇನ್ ದ ಮಂತ್ ಆಫ್ ಜನವರಿದಲ್ಲಿ ಏನ್ ಮಾಡ್ಬಿಡ್ತೀನಿ ನಾನು, ನಿಮ್ಗ ನಿಮ್ಮ ಹತ್ರ ಇವಷ್ಟು 1,500 kg ಗೋಧಿನ ಪರ್ 100 kgಗೆ 2,000 rupees ಪೇ ಮಾಡಿ ಇನ್ ದ ಮಂತ್ ಆಫ್ ಏಪ್ರಿಲ್ ದಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಇನ್ ಅಡ್ವಾನ್ಸ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ ನಾನು, ಇನ್ ದ ಮಂತ್ ಆಫ್ ಏಪ್ರಿಲ್. ಜನವರಿದಲ್ಲಿ ಜಸ್ಟ್ ನಾನು ನಿಮ್ಗೆ ಹೇಳಿರ್ತೀನಿ ಅಷ್ಟೇ, ಕಾಂಟ್ಯಾಕ್ಟ್ ಮಾಡ್ಕೋತೀನಿ. ಅದನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ, ಯಾವಾಗ ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀನಿ, ಇನ್ ದ ಮಂತ್ ಆಫ್ ಏಪ್ರಿಲ್ 1st ಬಂದು ನಿಮ್ಗೆ ನಾನು ಪೇಮೆಂಟ್ ಕೊಟ್ಟು ಅಗ್ರಿಡ್ ಪ್ರೈಸ್ ಅಂದ್ರೆ ಯಾವ ಪ್ರೈಸಿಗೆ ನಿಮ್ಗೆ ನಾವು ಒಪ್ಪಿರ್ತಿಲ್ಲ, ಯಾವ ಪ್ರೈಸ್ ಹೇಳ್ತಿಲ್ಲ, 2,000ಗೆ ಒಂದು ಕ್ವಿಂಟಲ್ಗೆ ನಾನು 2,000 rupees ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಆ ಪ್ರೈಸಿಗೆ ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ನಿಮ್ಮ ಹತ್ರ ಇರುವಂತ ಗೋಧಿನ ತಗೋತೀನಿ. ಸಿ ಯೂಶಲಿ ಫುಡ್ ಗ್ರೈನ್ಸ್ ಪ್ರೈಸ್ ಯಾವಾಗಾದ್ರೂ ಕಾನ್ಸ್ಟಂಟ್ ಆಗಿರುತ್ತ್ರಿ, ನೋ ರೈಟ್? ಯಾವಾಗ್ಲೂ ಅದ್ರದ್ದು ಫ್ಲಕ್ಚುಯೇಷನ್ಸ್ ಆಗ್ತಿರ್ತಲ್ಲ ಫುಡ್ ಗ್ರೈನ್ಸ್, ವೀಟ್ ಆಗಿರ್ಬೋದು, ಜೋವರ್ಸ್ ಆಗಿರ್ಬೋದು. ಈಗ 2,000 ಅದರಿಂದ ಪ್ರೆಸೆಂಟ್ ಮಾರ್ಕೆಟ್ ರೇಟ್ 2,000 ಇರ್ತದ್ರಿ. ಜನವರಿ ಒಳಗ 2,000 ಇರ್ಬೋದು, ಇನ್ನ ಮಂತ್ ಆಫ್ ಏಪ್ರಿಲ್ ಮೇದಾಗ 2,000 ಇರ್ತದೆ, 2,300 or 500 ಹೋಗ್ತದ್ರಿ. It will fluctuate. Maybe it will cross 3,000 also. 3,000 ದಾಟ್ಬೋದಲ್ಲ. ಬಟ್ ನಾ ಏನ್ ಮಾಡ್ತೀನಿ, ಇನ್ ಅಡ್ವಾನ್ಸ್ ನಿಮ್ ಕಡೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ. ಏನಂತ, ನಾನು 2,000 rupeesಗೆ 1 ಕ್ವಿಂಟಲ್ಗೆ 2,000 ಕೊಟ್ಟು ಪೇ ಮಾಡ್ತೀನಿ. ಸೊ ನಿಮ್ಮ ಹತ್ರ 15 ಕ್ವಿಂಟಲ್ಸ್ ಅದಾವ. ಸೊ 15 ಕ್ವಿಂಟಲ್ಗೆ 2,000 ಎಷ್ಟಾಗತ್ತೆ ಅಷ್ಟು ಅಮೌಂಟ್ ಕೊಟ್ಟು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀನಿ ಅಂತ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ. ಸೊ ಅದೇ ಪ್ರೈಸ್ಗೆ ನಾನು ಏನ್ ಮಾಡ್ತೀನಿ, ನಿಮ್ ಕಡೆಯಿಂದ ಬಂದು ನಾನು ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ ಕಾಲ್ಡ್ ಆಪ್ಷನ್ಸ್ ಮಾರ್ಕೆಟ್ ಹಿಯರ್. ಇಟ್ ಈಸ್ ನಥಿಂಗ್ ಬಟ್ ದ ಬಯರ್ ವಿಲ್ purchase the products or securities at agreed price in future days, and the seller will sell his securities or products at agreed price in future days to the buyer. That market is called as options market here. Understood? Options market? Or shall I explain it once again? Everyone understood? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್. ಯಾರು ಕೇಳಿದ್ದು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಂತ? ಮ್ಯಾಮ್ ನಾನೇ ರೀ ಮ್ಯಾಮ್. ನೀವೇ ರೀ? ಎಕ್ಸ್ಪೆಕ್ಟೆಡ್ ನೀವು ಕೇಳ್ತಿರ್ಲತ್ ಮಾಡಿದ್ದೇನಾ? ಸಿ ಡಿರೈವೇಟಿವ್ಸ್ ಮಾರ್ಕೆಟ್ ಮೀನಿಂಗ್ ಅರ್ಥ ಆಗೈತ್ರಿ ನಿರ್ಮಲಾ? ಹಾ ರೀ ಮ್ಯಾಮ್. ಅದ್ ಮೀನಿಂಗ್ ಅರ್ಥ ಆಗೈತಾ? ಇಲ್ಲಿ ಎಸ್ ಮ್ಯಾಮ್. ಆಪ್ಷನ್ಸ್ ಮಾರ್ಕೆಟ್ ಅಂದ್ರೆ ಏನಿಲ್ಲಿ, ಬಯರ್ ಯೂಶಲಿ ನೀವು ಯಾವುದೇ ಮಾರ್ಕೆಟ್ ತೋರಿ, ದೇರ್ ವಿಲ್ ಬಿ ಒನ್ ಬಯರ್ ಅಂಡ್ ಒನ್ ಸೆಲ್ಲರ್. ಬಯರ್ ಸೆಲ್ಲರ್ ಇದ್ದಾಗೆ ಮಾರ್ಕೆಟ್ ಅಂತ ಕನ್ಸಿಡರ್ ಆಗತ್ರಿ. ಬಯರ್ ಸೆಲ್ಲರ್ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಏನಾರ ಮಾರ್ಕೆಟ್ ಅಂತ ಅಂತಾರ್ರಿ. ಇವಾಗ ಕಾಲೇಜ್ ಇದೆ ಅಂತ ಅಂದ್ಕೂಡ್ಲೆ ಅಲ್ಲಿ ಇವನ್ ಟೀಚರ್ಸ್ ಇರ್ಬೇಕು, ಸ್ಟೂಡೆಂಟ್ಸ್ ಇರ್ಬೇಕು, ರೈಟ್? ಒನ್ ವೇ ಕಮ್ಯುನಿಕೇಶನ್ ಇತ್ತು. ಇವಾಗ ಆನ್ಲೈನ್ ಕ್ಲಾಸ್ ತಗೊಳ್ತೀವನ್ನ ಸ್ಟೂಡೆಂಟ್ಸ್ ಇರ್ಬೇಕು, ನಾವು ಇರ್ಬೇಕು. ದಟ್ ವಿಲ್ ಬಿ ದಿಸ್ ಕ್ಲಾಸ್ ಇಸ್ ಕಾಲ್ಡ್ ಅಸ್ ಆನ್ಲೈನ್ ಕ್ಲಾಸ್. ಹೌದಾ? ಅದೇ ರೀತಿ ಆಪ್ಷನ್ಸ್ ಮಾರ್ಕೆಟ್ ಅಂದ್ರೆ ಬಯರ್ ಇರ್ತಾನೆ, ಸೆಲ್ಲರ್ ಇರ್ತಾನೆ. ಇಲ್ಲಿ ಏನ್ ಮಾಡ್ತಾರ, ರಿಸ್ಕ್ ನ ಕಮ್ಮಿ ಮಾಡ್ಕೊಳಕ. ಸಪೋಸ್ ಇವಾಗ ನಾ ಹೇಳಿದೆ ನಿಮ್ದೊಂದು ಹೊಲ ಅದ, ಅದ್ರಲ್ಲಿ ನೀವು ಗೋಧಿ ಬೆಳೆಯತ್ತೀರಿ, ಆ ಗೋಧಿನ ನಾನು ಆಸ್ ಎ ಏಜೆಂಟ್ ಆಗಿ ನಾನು ಪ್ರತಿ ವರ್ಷ ಪರ್ಚೇಸ್ ಮಾಡ್ತೀನಿ. ಸೊ ಈ ಸತಿ ನಾನು ಪರ್ಚೇಸ್ ಮಾಡ್ತೀನಿ ಅದನ್ನ. ಓಕೆ, ನಾನೇನ್ ಮಾಡ್ತೀನಿ, ಯಾವ್ದು ಪ್ರೈಸಿಗೆ ತಗೋತೀನಿ ಅಂದ್ರೆ ನಾನು ಯಾವಾಗ ಪರ್ಚೇಸ್, ನನಗೆ ಯಾವಾಗ ಬೇಕಾಗಿರ್ತದಲ್ಲ ಗೋಧಿ, ಆವಾಗ ನಾನು ಬಂದು ನಿಮ್ ಕಡೆ ಪರ್ಚೇಸ್ ಮಾಡ್ತೀನ. ಇವಾಗ ನನ್ನ ಹತ್ರ ಸ್ಟಾಕ್ ಇದ್ದಾಗ ಬಂದು ನಿಮ್ಮ ಹತ್ರ ಏನು ಪರ್ಚೇಸ್ ಮಾಡೋದಿಲ್ಲ. ನನ್ನ ಹತ್ರ ಯಾವಾಗ ಸ್ಟಾಕ್ ಇರಲ್ಲ ಅವಾಗ ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀನಿ. ಇನ್ ಕೇಸ್ ನಾನು ಅವಾಗ ಇದ್ದಾಗಿನ ಪ್ರೈಸ್ಗೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇನ್ ದ ಮಂತ್ ಆಫ್ ಜನವರಿ, ನನಗೆ ಏಪ್ರಿಲ್ ಆಗಬೇಕು. ಯೂಶುವಲಿ ಜೋವರ್ಸ್ ಆಗಿರ್ಬೋದು, ಗೋಧಿ, ಜೋಳ ಇವೆಲ್ಲ ಏನದಲ್ರಿ, ಇನ್ ದ ಮಂತ್ ಆಫ್ ಏಪ್ರಿಲ್ ಮೇ ಈ ಟೈಮಲ್ಲಿ ಜಾಸ್ತಿ ಸೆಲ್ ಆಗ್ತಿರ್ತಾವ. ನಾವು ಅಬ್ಸರ್ವ್ ಮಾಡಿರಿ, ಈ ಸಮ್ಮರ್ ಸೀಸನ್ ಅಲ್ಲಿ ಅಥವಾ ಇನ್ ಬಿಟ್ವೀನ್ ಸಮ್ಮರ್ ಅಂಡ್ ರೇನಿ ಸೀಸನ್, ಈ ಬಿಟ್ವೀನ್ ಈ ಗ್ಯಾಪ್ ಅಲ್ಲಿ ಅದು ಜಾಸ್ತಿ ಸೆಲ್ ಆಗ್ತಿರ್ತಾವ. ಸೊ ಈ ಟೈಮಲ್ಲಿ ಏನ್ ಮಾಡ್ತಾರಿ, ಇನ್ ಅಡ್ವಾನ್ಸ್ ಸೆಲ್ಲರ್ ಜೊತೆ ಅಂದ್ರೆ ಫಾರ್ಮರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು. ಏನಂತ, ನಮ್ಗೆ ಏಪ್ರಿಲ್ ಆಗ ನಮಗೆ ಸ್ಟಾಕ್ ಬೇಕು. ಇನ್ ದ ಮಂತ್ ಆಫ್ ಏಪ್ರಿಲ್ ಅಲ್ಲಿ ನನಗೆ ಎಷ್ಟು ಬೇಕು, 1,500 kg ವೀಟ್ ಬೇಕು, ಗೋಧಿ ಬೇಕಾಗತ್ತೆ.
ನಾನೇನ್ ಮಾಡ್ತೀನಿ, ಅವತ್ತು ಏಪ್ರಿಲ್ನಾಗ ಇದ್ದಿದ್ದು ಪ್ರೈಸ್ಗೆ ತಗೋತೀನಿ ಅಂದ್ರೆ ನನ್ಗೆ ಲಾಸ್ ಆಗುತ್ತೆ. ಸಪೋಸ್ 100 kg 3000 ಮಾಡ್ರಿ, ಎಷ್ಟಾಗುತ್ತಾ? ಇಟ್ ವಿಲ್ ಬಿ ಮೋರ್ ಕಾಸ್ಟ್, ರೈಟ್? 3000 ಅಂತ ಮಾಡಿದ್ರು. ಇನ್ ಕೇಸ್ ಪ್ರೆಸೆಂಟ್ ಮಾರ್ಕೆಟ್ ಏಪ್ರಿಲ್ನಾಗ 3000 ಅದ. 100 ಬರೀ 100 kg ಅಂತ ಅಷ್ಟೇ ನೀಡಿ, 1 ಕ್ವಿಂಟಲ್ ಅದ. ಓಕೆ, 15 ಕ್ವಿಂಟಲ್ ಬೇಡ, ಬರೀ 1 ಕ್ವಿಂಟಲ್ದು ಒಂದೇ ಅಂದ್ರೆ 100 kg ಅಷ್ಟೇ ನೀವು ಏಪ್ರಿಲ್ನ ಪರ್ಚೇಸ್ ಮಾಡಕ್ ಹೋದ್ರೆ 3000 ಆಗ್ತದೆ. ಅದಕ್ಕೆ ಏನ್ ಮಾಡ್ತೀರಿ ನೀವು, ಇದು ರಿಸ್ಕ್ ಲಾಸ್ ಕಮ್ಮಿ ಮಾಡ್ಕೋಬೇಕು, ನಿಮ್ಗೆ ಅಮೌಂಟ್ ಕಮ್ಮಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಏನ್ ಮಾಡಿದ್ರಿ, ಜನವರಿ ಒಳಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಏನಂತ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ನಮ್ಗೆ ಏಪ್ರಿಲ್ ನಾವು ಬಂದು ಏಪ್ರಿಲ್ನಾಗ ನಿಮ್ಮಲ್ಲಿರುವಂತ 100 kg ಗೋಧಿನ ತಗೊಂಡು ಹೋಗ್ತೀವಿ, ಪರ್ಚೇಸ್ ಮಾಡ್ತೀವಿ. ಆದ್ರೆ ಅವಾಗ ತಗೊಂಡೋಗು ಪರ್ಚೇಸ್ ಪ್ರೈಸ್ ಏನ್ ಮಾಡೋದು, ಜನವರಿ ಒಳಗೆ ಫಿಕ್ಸ್ ಮಾಡ್ಕೊಳ್ಳೋದು. ಏನಂತ, ಜನವರಿ 1ಗೆ ನಾವು ಏಪ್ರಿಲ್ 1ಗೆ ಬಂದು 100 kg ಗೋಧಿನ 2000 rupees ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಇವಾಗ ಏನ್ ಮಾಡ್ಬೇಕ್ರಿ, ಬೈಯರ್ ಏನ್ ಮಾಡ್ತಾನ, ಏಪ್ರಿಲ್ ಬಂದು 100 kg ಗೋಧಿನ ತಗೊಂಡ್ ಹೋಗ್ತಾನೆ. ಯಾವ ಪ್ರೈಸ್ಗೆ, 2000 ಕೊಟ್ಟೆ ತಗೊಂಡ್ತಾನೆ. ಇಲ್ಲಿ ಸೆಲ್ಲರ್ ಏನ್ ಮಾಡ್ಬೇಕು, 2000ಗೆ ಸೆಲ್ ಮಾಡ್ಬೇಕು, ಬೈಯರ್ 2000 ಕೊಟ್ಟ ಪರ್ಚೇಸ್ ಮಾಡ್ಬೇಕು. ಇಲ್ಲಿ ಏನಾಯ್ತು, ಮೇ ಬಿ ಮಾರ್ಕೆಟ್ ಪ್ರೈಸ್ 3000 ಇರ್ಬೋದ್ರಿ, ಫ್ಲಕ್ಚುಯೇಷನ್ ಆಗೋ ಚಾನ್ಸಸ್ ಇರ್ತದ. ಇನ್ ಕೇಸ್ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗಿದ್ರ ಸೆಲ್ಲರ್ ಲಾಸ್ ಆಗುತ್ತೆ, ಮಾರ್ಕೆಟ್ ಪ್ರೈಸ್ ಕಮ್ಮಿ ಇದ್ರ ಬೈಯರ್ ಲಾಸ್ ಆಗುತ್ತೆ. ಓಕೆ, ಇಲ್ಲಿ ಇನ್ ಕೇಸ್ ಅದೇನಾದ್ರು 3000 ಆಗಿದ್ರೆ ನಿಮ್ಗೆ ಆಸ್ ಎ ಪರ್ಚೇಸ್ ಮಾಡೋ, ನೀವು ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ತೀರಿ, ನಿಮ್ಗೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ? 3000 ಕೊಡೋ ಪ್ಲೇಸಿಗೆ ನೀವು ಜಸ್ಟ್ 1000 ಪೇ ಮಾಡತ್ತೀರಿ, ಸಾರಿ 2000 ಪೇ ಮಾಡತ್ತೀರಿ. ಸೊ ನಿಮ್ಗೆ ಇಲ್ಲಿ 1000 ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ? ಪ್ರಾಫಿಟ್ ಆಯ್ತಲ್ಲ. ಇನ್ ಕೇಸ್ ಸೊ ಇಟ್ಸ್ ಕಾಲ್ಡ್ ಆಪ್ಷನ್ಸ್ ಮಾರ್ಕೆಟ್. ಅಂದ್ರೆ ಇಲ್ಲಿ ಏನ್ ಮಾಡೋದು, ನಿಮ್ದು ಪ್ರಾಡಕ್ಟ್ಸ್ ಏನ್ ನೀವು ಇನ್ ಫ್ಯೂಚರ್ ಅಲ್ಲಿ ನೀವೇನ್ ಸೆಲ್ ಮಾಡ್ತಿರ್ತೀರಲ್ಲ, ಅದ್ರ ಪ್ರೈಸ್ ನ ಇನ್ ಅಡ್ವಾನ್ಸ್ ಫಿಕ್ಸ್ ಮಾಡಿ ಇಟ್ಕೊಳ್ಳೋದು. ಅಂಡ್ ಯಾವಾಗ ಸೆಲ್ ಮಾಡ್ತಿರ್ತಿರಲ್ಲ ಅದೇ ಏನ್ ಅಗ್ರಿಡ್ ಪ್ರೈಸ್, ಏನ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರಲ್ಲ ಅದೇ ಪ್ರೈಸ್ಗೆನೆ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅದನ್ನ ಸೆಲ್ ಮಾಡೋದು ಅಥವಾ ಪರ್ಚೇಸ್ ಮಾಡೋದು. ದಟ್ ಮಾರ್ಕೆಟ್ ಇಸ್ ಕಾಲ್ಡ್ as options market. Now understood options market? Yes, ma'am. Then the future market is nothing but opposite of the options market. ಇಲ್ಲಿ ಸೇಮ್ ತಗೋರಿ, ಇಲ್ಲಿ ಸೇಮ್ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಏನಾಗತ್ತಾ, ಯಾವ ಡೇಟಿಗೆ ನೀವು ಪರ್ಚೇಸ್ ಮಾಡ್ತಿರ್ತಿರಲ್ಲ ಆ ಡೇಟ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಏನೇನಿರುತ್ತಲ್ಲ ಆ ಪ್ರೈಸ್ಗೆ ನೀವು ಗೂಡ್ಸ್ ನ ಪರ್ಚೇಸ್ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಫ್ಯೂಚರ್ ಮಾರ್ಕೆಟ್. ಮೀನ್ಸ್ ನೀವು ಇಲ್ಲಿ ಜಸ್ಟ್ ಅಗ್ರಿಮೆಂಟ್ ಮಾಡ್ಕೋದು. ಇವಾಗ ಹೇಳಿದಲ್ಲ ನಿಮ್ಗೆ 100 kg ಗೋಧಿ ಬೇಕಾಗ್ಯಾವ, ಯಾವಾಗ ಬೇಕಾಗ್ಯಾವ್ರಿ, ಏಪ್ರಿಲ್, ಇನ್ ದ ಮಂತ್ ಆಫ್ ಏಪ್ರಿಲ್ ನ ಬೇಕಾಗ್ಯಾವ. ಆಪ್ಷನ್ ಮಾರ್ಕೆಟ್ನಾಗ ಏನ್ ಮಾಡ್ತೀರಿ, ನಿನ್ನ ಅಡ್ವಾನ್ಸ್ ಪ್ರೈಸ್ ಫಿಕ್ಸ್ ಮಾಡ್ತೀರಿ. ಬಟ್ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಆ ರೀತಿ ಅಲ್ಲ, ಅವತ್ತಿನ ಡೇಗೆ ಕ್ಯಾಶ್ ಆನ್ ಡೆಲಿವರಿ ಅನ್ಬೋದು, ಅಥವಾ ಇಲ್ಲಿ ಏನ್ ಮಾಡೋದು, ಅವತ್ತಿನ ದಿನ ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತಲ್ಲ ಆ ಪ್ರೈಸ್ಗೆ ನೀವು ಗೂಡ್ಸ್ ನ ಪರ್ಚೇಸ್ ಮಾಡೋದು. ಅಂದ್ರೆ ನೀವು ಜನವರಿ ಒಳಗ ನಿಮ್ಗ ಇನ್ ಅಡ್ವಾನ್ಸ್ ಸ್ಟಾಕ್ ಬುಕ್ ಮಾಡೋದು ಇಡುದು ಅಷ್ಟೇ. ನೀವು ಏನ್ ಪೇಮೆಂಟ್ ಮಾಡ್ತಿರ್ತಿಲ್ಲ, ಯಾವ ದಿವಸ ನೀವು ಪರ್ಚೇಸ್ ಮಾಡ್ತಿರ್ತಿಲ್ಲ ಆ ದಿವಸದ ಏನ್ ಪ್ರೈಸ್ ಇರುತ್ತೋ ಆ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡೋದು. ಅಂದ್ರ ಇಲ್ಲಿ ನಿಮ್ದು 100 kg ಗೋಧಿಗೆ ಏಪ್ರಿಲ್ 1ಗೆ 3500 ಇದ್ರು ಅಷ್ಟೇ, ಎಷ್ಟಿರ್ತಲ್ಲ 3500 ಅಷ್ಟೇ ಪ್ರೈಸ್ ಕೊಟ್ಟು ಆ 100 kg ನ ಗೋಧಿನ ಪರ್ಚೇಸ್ ಮಾಡೋದು. ಸೆಲ್ಲರು ಅದೇ ಪ್ರೈಸ್ಗೆ ಸೆಲ್ ಮಾಡೋದು. ದಟ್ ಈಸ್ ಕಾಲ್ಡ್ ಫ್ಯೂಚರ್ ಮಾರ್ಕೆಟ್ ಹಿಯರ್. ಅಂಡರ್ಸ್ಟುಡ್ ಫ್ಯೂಚರ್ ಮಾರ್ಕೆಟ್? ಇಲ್ಲಿ ಅದು ರಿವರ್ಸ್ ಆಗತ್ತೆ, ಆಪ್ಷನ್ಸ್ ಮಾರ್ಕೆಟ್ ರಿವರ್ಸ್ ಆಗತ್ತ. ಆಪ್ಷನ್ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಪ್ರೈಸ್ ಇನ್ಕ್ರೀಸ್ ಆಯ್ತು, ಒನ್ ಸೆಕೆಂಡ್ ಹ್ಯಾವ್ ಟು ಎಕ್ಸ್ಪ್ಲೇನ್. ಸಿ ಫ್ಯೂಚರ್ ಮಾರ್ಕೆಟ್ ಅಂದ್ರ ಆಪ್ಷನ್ ಮಾರ್ಕೆಟ್ ಅರ್ಥ ಆಗೈತ್ರಿ ಎಲ್ಲರಿಗೂ? ಆಪ್ಷನ್ ಮಾರ್ಕೆಟ್ ಅರ್ಥ ಆಗೈತಲ್ಲ ಎಲ್ಲರಿಗೂ? ಸೊ ಇಲ್ಲಿ ಫ್ಯೂಚರ್ ಮಾರ್ಕೆಟ್ ಅಂದ್ರೆ ಅಪೋಸಿಟ್ ಆಫ್ ದಿ ಆಪ್ಷನ್ ಮಾರ್ಕೆಟ್. ಆಪ್ಷನ್ ಮಾರ್ಕೆಟ್ ಅಲ್ಲಿ ನೀವು ಏನ್ ಮಾಡ್ತೀರಿ, ಪ್ರೈಸ್ ಪ್ರೀ ಡಿಟರ್ಮೈಂಡ್ ಇರ್ತಿತ್ತು, ಅಗ್ರಿಡ್ ಪ್ರೈಸ್ ಇರ್ತಿತ್ತು. ಅಂದ್ರೆ ನನಗೆ ಏಪ್ರಿಲ್ ನಾಗ ಗೋಧಿ ಬೇಕಾಗ್ಯಾವ, ನಾನು ಜನವರಿ ಒಳಗೆ ಪ್ರೈಸ್ ಫಿಕ್ಸ್ ಮಾಡಿದ್ದೆ. ಸೊ ಏಪ್ರಿಲ್ ನಾಗು ನಾನು 2000 ಕೊಟ್ಟು ತಗೋತೀನಿ ಅಂತ ಹೇಳಿದೆ, 2000 ಕೊಟ್ಟು ಅಷ್ಟೇ ಪೇ ಮಾಡಿ ಗೋಧಿ ತಗೋತೀನಿ. ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಆ ರೀತಿ ಅಲ್ಲ, ನಾನು ಜನವರಿ ಒಳಗ ಜಸ್ಟ್ ಅಗ್ರಿಮೆಂಟ್ ಮಾಡ್ಕೋತೀನಿ ಫಾರ್ಮರ್ ಜೊತೆ. ಏನಂತ, ನನಗೆ ಇನ್ನ ಮಂತ್ ಆಫ್ ಏಪ್ರಿಲ್ ನಾಗ ನಾನು 100 kg ಗೋಧಿ ಬೇಕು, ಅದನ್ನ ನಾನು ಅಗ್ರಿಮೆಂಟ್ ಮಾಡ್ಕೋತೀನಿ. ಏನಂತ ಹೇಳ್ತೀನಿ, ಮತ್ತ ಆ ಡೇಟಿಗೆ ಏಪ್ರಿಲ್ 1ಗೆ ಯಾವ ಪ್ರೈಸ್ ಇರುತ್ತಲ್ಲ ಅದೇ ಪ್ರೈಸ್ ನ ಪೇ ಮಾಡ್ತೀನಿ ಅಂತ ಅನ್ನೋದು. ಸೊ ಏಪ್ರಿಲ್ 1ಗೆ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಏಪ್ರಿಲ್ 1ಗೆ ಇನ್ ಕೇಸ್
ಗೋಧಿ 1 ಕ್ವಿಂಟಲ್ ಗೋಧಿ ಪ್ರೈಸ್ ಸಪೋಸ್ 3500 ಇದ್ರು ನಾ 3500 ಪೇ ಮಾಡ್ಬೇಕು. ಮಾರ್ಕೆಟ್ ಪ್ರೈಸ್ ಎಷ್ಟಿರ್ತಲ್ಲ ಅದೇ ಪ್ರೈಸ್ ಕೊಟ್ಟು ಗೋಧಿನ ಪರ್ಚೇಸ್ ಮಾಡ್ಕೊಂಡು ಬರುತ್ತೆ. ದಟ್ ಈಸ್ ಕಾಲ್ಡ್ ಫ್ಯೂಚರ್ ಮಾರ್ಕೆಟ್. ಹಿಯರ್ ದ ಪ್ರೈಸ್ ಇಸ್ ನಾಟ್ ಫಿಕ್ಸ್ಡ್ or it is not, the commodities are not sold or purchased on the agreed prices. That is called future market. ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ರಿವರ್ಸ್ ಆಗುತ್ತೆ. ರಿವರ್ಸ್ ಅಂದ್ರೆ ಇನ್ ಕೇಸ್ ಬಯರ್ಗೆ ಇನ್ ಕೇಸ್ ಪ್ರೈಸ್ ಡಿಕ್ರೀಸ್ ಆದ್ರೆ ಬಯರ್ಸಿಗೆ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಸೆಲ್ಲರ್ಸಿಗೆ ಇದು ಆಗುತ್ತೆ. ಸಾರಿ, ಇನ್ ಕೇಸ್ ಪ್ರೈಸ್ ಡಿಕ್ರೀಸ್ ಆದ್ರೆ ಸೆಲ್ಲರ್ಸಿಗೆ ಲಾಸ್ ಆಗುತ್ತೆ, ಬಯರ್ಸಿಗೆ ಪ್ರಾಫಿಟ್ ಆಗುತ್ತೆ. ಅಂಡ್ ಪ್ರೈಸ್ ಇನ್ ಡಿಕ್ರೀಸ್ ಆದ್ರೆ ಅಡ್ವರ್ಸ್ ರಿವರ್ಸ್ ಆಗುತ್ತೆ. ಅಂಡರ್ಸ್ಟುಡ್ ನಾವು ಫ್ಯೂಚರ್ ಮಾರ್ಕೆಟ್? ಫ್ಯೂಚರ್ ಮಾರ್ಕೆಟ್ ಅರ್ಥ ಆಯ್ತ್ರಿ? Yes, ma'am. Any doubts in the structure of security market? ಏನ್ ಡೌಟ್ಸ್ ಇದ್ರಿ ಸ್ಟ್ರಕ್ಚರ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ? ನೋ ಮೇಡಮ್. ಮೇಡಮ್ ನೋಟ್ಸ್ ಕಳಿಸ್ತೀನಿ. ಓಕೆ. ಸೊ in our next class we will discuss the trading and settlement of the stock market. See, that is a very interesting topic and important one. Don't miss that class. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೇಡಿಂಗ್ ಆಫ್ ಸೆಕ್ಯೂರಿಟೀಸ್ ಹೇಳ್ತೀನಿ. ನಾನು ಯಾವ ರೀತಿ ಟ್ರೇಡ್ ಮಾಡಬೇಕು, ಏನು ಪ್ರೊಸೀಜರ್ ಅದ ಅನ್ನೋದು. ಸೊ ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್ ಟು ಜಾಯಿನ್ ದಟ್ ಕ್ಲಾಸ್. ದಟ್ ಇಸ್ ಎ ಇಂಪಾರ್ಟೆಂಟ್ ಕ್ಲಾಸ್. ಅಂಡರ್ಸ್ಟುಡ್? Okay. Thank you. Have a nice day.